ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5ರಿಂದ 12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನಹುಂಡಿಯ ಶ್ರೀನಿವಾಸಮೂರ್ತಿ. ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ, ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ವು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ ಅಂಗಡಿಯ ಪಾಲಿಸ್ ಅಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನೂ ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸು ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರತರವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ಜೀರಿಗೆ ಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35ಕ್ಕೂ ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ 7.78% ಪಾಲು ಹೊಂದಿದ್ದು, ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ 24% ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ.
ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟ್ರೀಕರಣ ದಿನ. 1969 ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟ್ರೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3 ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ NG ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟರಸಿ ಅಂಡ್ ನ್ಯೂಮರಸಿ ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020ರ ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟರಸಿ ಅಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ. ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275ಕ್ಕೂ ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ.
ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ. ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.